ಟೀಕೆಗಳು ಮಾತ್ರ ಸುರಿತಾರೆ. ಯಾರಿಗೋ ಬೇರೆಯವ್ರನ್ನ ಜಗಿಸ್ದಂಗೆ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ಸರ್ಕಾರನ ಜಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗಲ್ಲ. ಧರಣಿ ಮಾಡೋರು ಮಾಡಲಿ, ಸ್ಟೇಜ್ ಇಡಲಿ, ಫೋಟೋ ಇಡಲಿ, ಪ್ರತಿಭಟನೆ ಮಾಡಲಿ, ಅವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡ್ರಿ, ಒಳ್ಳೆ ಮಾಡಲಿ, ಒಳ್ಳೆ ಅವರು ಹೇಳಂತ ಮಾರ್ಗದರ್ಶನ ಹೇಳಿದ್ರು ನಾನು ಕೇಳ್ತೀನಿ, ಏನು ತೊಂದರೆ ಇಲ್ಲ. ನಾನೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಎಲ್ಲ ಕೂಡ ಕೆಲವು ಅನೇಕ ತೀರ್ಮಾನಗಳನ್ನು ಬೆಂಗಳೂರಲ್ಲಿ 5 ನಗರಗಳನ್ನು ಮಾಡಬೇಕು ಅಂತೇಳಿ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಇವತ್ತೇನಾದ್ರು ತೀರ್ಮಾನ ಮಾಡಿದ್ದೀನಿ ಅಂದರೆ ನನ್ನ ಒಬ್ಬನೇ ಚಿಂತನೆ ಇಲ್ಲ, ವಿರೋಧ ಪಾರ್ಟಿಯವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಹತ್ರ ಕೂಡ ಮಾತಾಡಿ ಮಾಡಿದ್ದೇನೆ. ಕಸ ವಿಲೇವಾರಿ ಮಾಡ್ಬೇಕಾದ್ರೂ ಕೂಡ ಇವತ್ತು ಏನು ಟೀಕೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೂಡ ಚರ್ಚೆ ಮಾಡಿ ಕೂಡ ತೀರ್ಮಾನ ಮಾಡಿದ್ದೇನೆ. ಇವತ್ತು ಏನು ಬೇರೆ ಬೇರೆ ಟೌನ್ಶಿಪ್ಗಳೇನಿದೆ, ಅವತ್ತು ಯಲಹಂಕ ಟೌನ್ಶಿಪ್ ಆಯಿತು, ಕೆಂಗೇರಿ ಟೌನ್ಶಿಪ್ ಆಯಿತು, ಬೇರೆ ಬೇರೆ ಟೌನ್ಶಿಪ್ ಎಲ್ಲ ಅವರೇ ರೂಪಿಸಿದಂಥ ಯೋಜನೆ. ಈಗ ಅವರೇ ಮಾಡೋಂಥ ಯೋಜನೆಗಳು, ಅಯ್ಯೋ ಇದು ಡಿ ಕೆ ಶಿವಕುಮಾರ್ ಮಾಡ್ತವನಲ್ಲ, ಡಿ ಕೆ ಶಿವಕುಮಾರ್ ಮಾಡ್ತವನಲ್ಲ ಅಂತ. ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಇದೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ, ನಮ್ಮನ್ನು ಕೇಳಿ ನೀವು ಅಂತ ಕೇಳ್ತಿರಂತೆ. ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು ಪ್ರಶ್ನೆ ನಿಮಗೆಲ್ಲ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನು ಸ್ವಾಮಿ ಹೇಳಿ ಅಂತ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಕೂತಿದ್ರಂತೆ. ಆಯ್ತು ಕಣಯ್ಯ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರಂತೆ. ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರು. ಅದಕ್ಕೆಲ್ಲರೂ ಕೇಳಿದ್ರಂತೆ, ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಮಿನಿಸ್ಟ್ರುಗಳೆಲ್ಲ ಕೂತಿದ್ರಂತೆ. ಅವರು ನನಗೆ ಗೊತ್ತಾಯಿಲ್ಲ ಸ್ವಾಮಿ, ಇಲ್ಲ ಅಂತ ಹೇಳದಂತೆ. ಅದಕ್ಕೆ ಬೀರ್ಬಲ್ ಕೇಳೋದು ಹೆಂಗಂತೆ, ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ಮ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದೋಗ್ಬಿಟ್ಟಿದೆ ಅಂತ. ಸರಿ, ನಾನು ದಾನ ಕೊಟ್ಟಿದ್ದೀನಿ ನನ್ನ ಕಣೆಯ, ನಿನ್ನ ಕೈಯಲ್ಲೂ ಕೂದಲಿಲ್ವಲ್ಲ ಅಂತಂದ್ರೆ, ನಾನು ಅದನ್ನು ಈಸ್ಕೊಂಡು ನನ್ನ ಕೈಯಲ್ಲಿ ಕೂದಲಿಲ್ಲ ಅಂತ ಅವನು ಹೇಳೋದಂತೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು, ನಿನ್ನ ಕೈಯಲ್ಲಿ ಈಸ್ಕೊಂಡೆ, ನಿನ್ನ ಕೈಯಲ್ಲಿ ಕೂದಲು ಸಭಿಕರದೇನಂತ. ಆ ಸಭಿಕರು ನನಗೆ ಸಿಕ್ಲಿಲ್ಲ ಅಂತ ಒಸ್ಕೊಂಡು ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ಹಂಗೆ ಮಾಡೋ ಟೈಮಲ್ಲಿ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲಿಲ್ಲ, ಮಾಡೋ ಕೆಲಸದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಮಾಡೋಕ್ಕಾಗಲಿಲ್ಲ. ಜನ 136 ಸೀಟ್ ನಮ್ಗೆ ಕೊಟ್ಟವ್ರೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈಲಿ ಏನು ಮಾಡಬೇಕೋ ಮಾಡ್ತೀವಿ. ಪರಮಾತ್ಮ ಮತ್ತು ಜನ, ನೀವು ದೇವರು, ನಮಗೆ ಮತದಾರರೇ ದೇವರು, ನಿಮ್ಮ ಸೇವೆ ಮಾಡೋಕ್ಕೆ ನಾವು ಇದ್ದೀವಿ. ಸೊ ಅದಕ್ಕೆ ಮಾಡ್ತೀರಿ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ಬರು ಸೇರಿ, ದಳದವರು BJP ಇಬ್ಬರು ಸೇರಿ ಕೈ ಒಸ್ಕೊಂಡು ಎಲ್ಲ ಡಾಕ್ಟ್ರುಗಳನ್ನ ಹುಡಿಕೊಂಡು ಹೋಯ್ತಾ ಇದ್ದಾರೆ. ಇರಲಿ, ನಾವು ಚಿಂತೆ ಮಾಡೋದು ಬೇಡ, ನಾವು ಮುಂದುವರೆಯಕ್ಕೆ ಹೋಗೋಣ. ಎಲ್ಲ ನಗ್ತಾವ್ರೆ ನೋಡಿ, ನನಗೂ ಸಿಕ್ಲಿಲ್ಲ, ನಿಮ್ಮ ಕೈಗಳು ನೋಡ್ಕೊಳ್ಳೆ ಕೂದಲಿದೆಯಲ್ಲ ಅಂತ. ಬಿಡಿ, ಅದು ಮಿಕ್ಕಿದ್ ನಾನು ಬೇರೆ ಸುದ್ದಿ ಮಾತಾಡಕ್ಕೆ ಹೋಗುದಿಲ್ಲ.